ಗದಗ ನಗರದ ಹೊರವಲಯದಲ್ಲಿನ ದಂಡಿನ ದುರ್ಗಮ್ಮ ದೇವಸ್ಥಾನ ಕಟ್ಟೆಗೆ ಪೈಪ್ಲೈನ್ ಕಂಟಕ ಎದುರಾಗಿದೆ. ಗದಗ ಜಿಲ್ಲೆಯ ಕೈಗಾ ಇಳಕಲ್ ರಾಜ್ಯ ಹೆದ್ದಾರಿ ಬಳಿಯ ದುರ್ಗಮ್ಮ ದೇವಸ್ಥಾನದ ಪಕ್ಕದಲ್ಲೇ ಪೈಪ್ಲೈನ್ ಕಾಮಗಾರಿಗೆ ಯೋಜನೆಯನ್ನ ರೂಪಿಸಿದ್ದು, ಸಿಂಗಟಾಲೂರು ಏತ ನೀರಾವರಿ ಕಾಮಗಾರಿಯ ತಯಾರಿ ನಡೀತಾ ಇದೆ. ದೇವಸ್ಥಾನದ ಬಳಿಯಲ್ಲಿ ಕಾಮಗಾರಿ ವೇಗ ಪಡೆಯುತ್ತಿದ್ದಂತೆ ಭಕ್ತರಿಂದ ವಿರೋಧ ವ್ಯಕ್ತವಾಗಿದ್ದು, ಸ್ಥಳಕ್ಕೆ ಹಿಂದೂ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿ ಭೇಟಿ ನೀಡಿ ನಿಮ್ಮೊಂದಿಗೆ ನಾವಿದ್ದೇವೆ ಅಂತ ಹೇಳಿ ಭಕ್ತರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಪೈಪ್ಲೈನ್ನಿಂದಾಗಿ 200 ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನಕ್ಕೆ ಧಕ್ಕೆಯಾಗ್ತಾ ಇದ್ದು, ದೇವಸ್ಥಾನದ 150 ವರ್ಷಗಳ ಬೇವಿನ ಮರದ ಬೇರುಗಳಿಗೆ ಹಾನಿಯಾಗುವಂತಹ ಸಾಧ್ಯತೆ ಇದೆ. ದೇವಸ್ಥಾನಕ್ಕೆ ಧಕ್ಕೆ ಆಗದಂತೆ ಜಿಲ್ಲಾ ಆಡಳಿತಕ್ಕೆ ಕಾಮಗಾರಿ ನಡೆಸೋದಕ್ಕೆ ಪುನೀತ್ ಕೆರೆಹಳ್ಳಿ ಅವರು ಮನವಿ ಮಾಡಿದ್ದು, ದೇವರ ಕಟ್ಟೆ ಬಿಟ್ಟು 40 ಮೀಟರ್ ದೂರದಲ್ಲಿ ಪೈಪ್ಲೈನ್ ಕಾಮಗಾರಿ ನಡೆಸಲು ಒತ್ತಾಯಿಸಿದ್ದಾರೆ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದೀರಿ? ಅಲ್ಲೇ ನಮ್ಮ ಅತ್ತಿ ಮಾವಾರದಾಗಿ ಅವರು ತೀರ್ಕೊಂಡಿದ್ದೆ ನಾನು ನೀವೇ ಪೂಜೆ ಮಾಡ್ಕೊಂಡು ಎಷ್ಟು ಜನ? ಒಂದೇ ಫ್ಯಾಮಿಲಿ ಎಲ್ಲ ಒಂದೇ ಅತ್ತಿ ಮಾವ್ರ ಮಕ್ಕಳು ಅಂತ ಅಜ್ಜ ಅಮ್ಮರ ಅವರು ನಮ್ಮ ಚಿಕ್ಕಪ್ಪರು ಚಿಕ್ಕಮ್ಮರು ಇದೇ ಥರ ಒಂದು ಫ್ಯಾಮಿಲಿ ತರೋದು, ಯಾರೂ ಬೇರೆ ಇಲ್ಲ, ಹೊರಗಿನವ್ರು ಯಾರೂ ಇಲ್ಲ. ಯಾಕಂದ್ರೆ ಒಂದೇ ಬುಡಕಟ್ಟು ಜನಾಂಗ ನಾವು, ಒಂದೇ ಮನ್ಕಂದ್ರೆ ಒಂದೇ ಜಿಲ್ಲಾಧಿಕಾರಿಗಳು 2-3 ಸಲ ಮಾಡ್ತಾ ಇದ್ದೀರಿ. ಸೌಕರ್ಯಗಳನ್ನು ನಿಮಗೆ ಕರೆಂಟು ನೀರು ಕೊಟ್ಟಿದ್ದಾರಾ? ನೂರಾರು ವರ್ಷಗಳಿಂದ ತಾಯಿ ಆರಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಆ ಕುಟುಂಬಕ್ಕೆ ಬೇಕಾದ ಭದ್ರತೆಯನ್ನು ಮಾಡಿಕೊಡುವುದು ಹಿಂದೂ ಸಮಾಜದ ಶಕ್ತಿ. ಅದು ಸಮಾಜ, ಗದಗಿನ ಇಡೀ ಹಿಂದೂ ಸಮಾಜ ಅವ್ರ ಜೊತೆಗೆ ನಿಲ್ಲಬೇಕು. ಅವ್ರಿಗೆ ಬೇಕಾಗಿರೋ ಏನು ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.